ರೋಲರ್ಸ್ ಚಲನಚಿತ್ರದ ನಾಯಕರಾದ ಸಂದೇಶ್ ರವರ ಆಗಮನದ ಕುರಿತು ಪತ್ರಿಕಾಗೋಷ್ಠಿ. ರೋಣನಗರದ ರೇಣುಕಾ ಚಿತ್ರಮಂದಿರದಲ್ಲಿ ದ ರೋಲರ್ಸ್ ಚಲನಚಿತ್ರದ ನಾಯಕರಾದ ಡಾಕ್ಟರ್ ಕೆ.ಎಂ. ಸಂದೇಶ್ ರವರು ಉತ್ತಮವಾದ ಸಂದೇಶ ಸಾರುವ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಕೆ.ಎಂ. ಸಂದೇಶ್ ರವರು ನಾಳೆ ಅಂದರೆ ರವಿವಾರ ದಿನ ರೋಣನಗರದ ರೇಣುಕಾ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದ ಪೂರ್ವಭಾವಿ ಪತ್ರಿಕಾ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಹಲವಾರು ಪ್ರಮುಖ ಮುಖಂಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಚಂದ್ರು ಹಂಚಿನಾಳ್, ಅಭಿಷೇಕ್ ಕೊಪ್ಪದ್, ಪ್ರಕಾಶ್ ಜಿಗಳೂರು, ದುರ್ಗಪ್ಪ ಮಾದರ್, ಸೋಮು ನಾಗರಾಜ್, ವೀರಪ್ಪ ತೆಗ್ಗಿನಮನಿ, ಪ್ರಕಾಶ್ ಹೊಸಳ್ಳಿ, ಮುತ್ತಪ್ಪ ಜೋಗಣ್ಣವರ್, ಹನುಮಂತ ಪೂಜಾರ್ ಮಲ್ಲು, ಮಾದರ್ ಮಹಾದೇವಪ್ಪ ತೆಗ್ಗಿನಮನಿ, ದುರ್ಗಪ್ಪ ಹಿರೇಮನಿ ಉಪಾಧ್ಯಕ್ಷರು, ಪುರಸಭೆ ರೋಣ ರಾಷ್ಟ್ರಕ್ರಾಂತಿ ನ್ಯೂಸ್ ಸಂಪಾದಕರಾದ ಅಂದಪ್ಪ ಮಾದರ್ ಹಾಗೂ ರಾಷ್ಟ್ರಕ್ರಾಂತಿ ಮೀಡಿಯಾ ಹೆಡ್ ಎಸ್.ವಿ. ಸಂಕನಗೌಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ವಿ. ಸಂಕನಗೌಡರ್. ನಡೆಯುವಂಥ ಹೆಣ್ಣಿನ ಮೇಲೆ ನಡೆಯುವಂಥ ಅತ್ಯಾಚಾರ ಇರಬಹುದು, ಅನ್ಯಾಯ ಇರಬಹುದು, ಹಾಗೂ ಸಮಾಜದಲ್ಲಿ ನಡೆಯತಕ್ಕಂಥ ಎಲ್ಲ ಶೋಷಣೆಗೆ ಒಳಗಾದಂಥ ಈ ಒಂದು ಶೋಷಣೆಗೆ ಒಳಗಾದಂಥ ಸಮಾಜಕ್ಕೆ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅದೇ ರೀತಿಯಾಗಿ ಯಾವುದೋ ಒಂದು ನಮ್ಮ ಹೆಣ್ಮಕ್ಳು ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಇವತ್ತು ಪ್ರೀತಿಯ ಒಂದು ಹೆಸರಿನಲ್ಲಿ ಉಳ್ಳವರ ಒಂದು ಮಾತಿಗೆ ಮರಳಾಗಿ ಅವರ ಪ್ರೀತಿಯಲ್ಲಿ ಬಲಿಯಾಗಿ ಬಿದ್ದು ಅವರು ಹೇಗೆ ಮೋಸ ಹೋಗ್ತಾರೆ, ಅವ್ರಿಗೆ ಮುಂದಿನ ಒಂದು ಜೀವನ ಹೇಗೆ ಸಾಗುತ್ತೆ ಅನ್ನುವಂಥ ಒಂದು ನೈಜ ಘಟನೆಯನ್ನು ಆಧರಿಸಿ ದ ರೋಲರ್ಸ್ ಅಂತೇಳಿ ಒಂದು ಸಿನಿಮಾವನ್ನು ಅಶ್ವಥ್ ಬೆಳಗೇರಿ ಎಂಬ ನಿರ್ಮಾಪಕರು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಚಿತ್ರಕಥೆಯ ಅಂತರವನ್ನು ಕೆ.ಎಂ. ಸಂದೇಶ್ ಅವರ ಬರೆದಿದ್ದು. ಈ ಸಿನಿಮಾ ಆಗಸ್ಟ್ 30ರಂದು ಬಿಡುಗಡೆಯಾಗಿದೆ ರಾಜ್ಯಾದ್ಯಂತ. ಅದಕ್ಕೋಸ್ಕರ ನಮ್ಮ ರೋಣಕ್ಕೆ ಇವತ್ತು ಈ ಸಿನಿಮಾ ರಿಲೀಸ್ ಆಗಿದೆ. ಅದಕ್ಕೆ ನಮ್ಮ ರೋಣ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ಸಮಾಜದವರು ಇಂಥ ಒಂದು ಸಾಮಾಜಿಕ ಕಳಕಳಿ ಉಳ್ಳ ಒಂದು ಈ ಒಂದು ಸಿನಿಮಾವನ್ನು ಎಲ್ಲರೂ ನೋಡಬೇಕಾಗಿದೆ. ಇದು ಯಾವುದೇ ಒಂದು ಜಾತಿ ವರ್ಗ ಸಮಾಜಕ್ಕೆ ಸೀಮಿತವಾದಂಥ ಒಂದು ಸಿನಿಮಾ ಅಲ್ಲ. ಈ ಒಂದು ಪ್ರಜ್ಞಾವಂತ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸಿನಿಮಾ. ಇದನ್ನು ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕು. ಅದೇ ರೀತಿಯಾಗಿ ಡಾಕ್ಟರ್ ಕೆ.ಎಂ. ಸಂದೇಶ್ ಅವರು ನಾಳಿನ ದಿವಸ 10 ಗಂಟೆಗೆ ರೋಣನಗರಕ್ಕೆ ಆಗಮಿಸಲಿದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲ ದಲಿತ ಬಾಂಧವರು ಇರ್ಬೋದು ಅಥವಾ ಎಲ್ಲ ನಮ್ಮ ಪ್ರಜ್ಞಾವಂತ ಪ್ರಗತಿಪರ ಚಿಂತನೆಯುಳ್ಳ ಎಲ್ಲ ನಮ್ಮ ಎಲ್ಲ ಜನಗಳಿರ್ಬೋದು, ಅವರೆಲ್ಲರೂ ಬಂದು ಅವರನ್ನು ಸ್ವಾಗತಿಸಿ ಈ ಒಂದು ಸಿನಿಮಾವನ್ನು ನೋಡಿ ಗೆಲ್ಲಿಸಬೇಕು. ಮುಂದೆ ಇಂಥ ಒಂದು ಸಾಮಾಜಿಕ ಒಳಗಡೆ ಉಳ್ಳಂಥ ಸಿನಿಮಾಗಳನ್ನು ಮುಂದೆ ಇನ್ನೂ ಹೆಚ್ಚೆಚ್ಚ ಅವರಿಂದ ಬರುವಂತಾಗಲಿ. ಅದಕ್ಕೋಸ್ಕರ ನಾವೆಲ್ಲರೂ ಬಂದು ನಾಳಿನ ಒಂದು 10 ಗಂಟೆಗೆ ಬಂದು ಅವರನ್ನು ಸ್ವಾಗತಿಸಿ ಬರಮಾಡಿಕೊಂಡು ಈ ಒಂದು ಸಿನಿಮಾದ ಒಂದು ಪ್ರಚಾರವನ್ನು ಅವತ್ತು ಮಾಡಬೇಕಾಗಿತ್ತು. ಯಾಕಪ್ಪ ಅಂದ್ರೆ ನಮ್ಗೆ ಒಂದು ನೋಡಿದ ಸಂಗತಿ ಅಂದ್ರೆ ಯಾವುದೋ ಒಂದು ಕಥೆ ಇರ್ತೈತಿ, ಅದು ಕಥೆನೂ ತಿಳಿಯೋದಿಲ್ಲ. ಅಂಥ ಒಂದು ಸಿನಿಮಾಗಳು ಇವತ್ತು ಇಂಗ್ಲೀಷ್ ಬರಾಕತ್ತವೆ. ಅದಕ್ಕೆ ಸ್ಟಾರ್ ಕಟ್ಟೋದೇನು, ಅದು ಬ್ಯಾನರ್ ಹಾಕೋದೇನು, ಬೋರ್ಡ್ ಹಾಕೋದೇನು, ಬ್ಯಾನರ್ ಹಾಕೋದು ಇದೇನೋ ಮಾಡ್ತಾರೆ. ಆದರೆ ಇಂಥ ಸಿನಿಮಾಕ್ಕೆ ಇವತ್ತಿನ ದಿವಸ ಪ್ರೇಕ್ಷಕರ ಕೊರತೆ ಇದ್ದಿದ್ದು ಭಾಳ ನೋವಿನ ಸಂಗತಿ. ಅದಕ್ಕೆ ದಯವಿಟ್ಟು ಇಂಥ ಒಂದು ಸಾಮಾಜಿಕ ಕಳಕಳಿ ಉಳ್ಳುವಂಥ ಒಂದು ಸಿನಿಮಾ ಬರ್ತವೆ, ಅಂಥ ಸಿನಿಮಾಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಂಡು ಈ ಒಂದು ಸಭೆಗೆ ಆಗಮಿಸಿದಂಥ ನಮ್ಮೆಲ್ಲ ತಾಲೂಕಿನ ಎಲ್ಲ ದಲಿತ ಮುಖಂಡರು
ಹಾಗೂ ಈ ಒಂದು ಸಭೆಗೆ ಆಗಮಿಸಿದ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ವಂದನೆಗಳು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ ಜೈ ಭೀಮ್. ಅವರ ಹೆಸರೊಂದು ಹೆಸರೊಂದು ವೀರಪ್ಪ ತೆಗ್ಗಿಮನೆ. ಎಲ್ಲ ಹಿರಿಯರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ದ ರೂಲ್ಸ್ ಸಿನಿಮಾವನ್ನು ನಿರ್ಮಾಪಕರು ಅಶೋಕ್ ನಾಗೇಶ್ವರ ಅವರಿಗೆ ಮಾಡಿದರು. ಈ ಸಿನಿಮಾದ ನಾಯಕರಾಗಿ ಡಾಕ್ಟರ್ KM ಚಂದ್ರೇಶ್ ಅವರು ನಿರ್ದೇಶಕರು. ಬಂಧುಗಳೇ, ಈ ಒಂದು ಸಮುದಾಯದ ಸಿನಿಮಾಗಿಂತ ಒಂದು ಹೆಣ್ಣಿನ ಶೋಷಣೆ ಸಿನಿಮಾ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇದನ್ನು ನಾವಷ್ಟೇ ನೋಡುವಂಥದ್ದಾಗಬಾರ್ದು. ಈ ಸಿನಿಮಾವನ್ನು ಎಲ್ಲ ಬಾಲಕರು ಮತ್ತು ಮಕ್ಕಳು ನೋಡುವಂಥ ಸಿನಿಮಾ. ಯಾವ ರೀತಿಯಾಗಿ ಈ ಸಿನಿಮಾದಲ್ಲಿ ಹೆಣ್ಣುಮಕ್ಕಳಿಗೆ ಅನ್ಯಾಯವನ್ನು ಮಾಡ್ತಾರೆ, ಮಾತಿನಲ್ಲಿ ಯಾವ ರೀತಿಯಾಗಿ ಮೋಸವನ್ನು ಮಾಡಿ ಕೊನೆಗೆ ಆ ಹೆಣ್ಣು ಮಗುವನ್ನು ಬಲಿ ತಗೊಳ್ಳುವಂಥ ಕೆಲಸ ಆಗುತ್ತೆ. ಹಾಗಾಗಿ ಈ ಸಂದೇಶವನ್ನು ಇಡೀ ಮಾನವ ಕುಲಕ್ಕೆ ಅರ್ಪಿಸಬೇಕು. ಯಾಕೆಂದರೆ ಇವತ್ತು ಸಾಕಷ್ಟು ಸಿನಿಮಾಗಳನ್ನು ಬಡಿಯುವಂಥ ಸಿನಿಮಾಗಳು, ಎಲ್ಲ ಸಿನಿಮಾಗಳನ್ನು ನಾವು ನೋಡ್ತೇವೆ. ಆ ಸಿನಿಮಾಕ್ಕಿಂತ ಇದನ್ನು ಕುಟುಂಬ ಸಮೇತ ಬಂದು ನೋಡುವಂಥ ಸಿನಿಮಾ ಆಗಿದೆ. ಹಾಗಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ ಸಮಾಜದಲ್ಲಿ ಇಂಥವೆಲ್ಲ ಹಲವಾರು ಸಿನಿಮಾಗಳು ಬರಬೇಕು. ಅಂದಾಗ ಮಾತ್ರ ಇವತ್ತು ಹೆಣ್ಣುಮಕ್ಕಳು ಮೋಸ ಹೋಗೋದನ್ನು ತಪ್ಪುತ್ತ. ಹಾಗಾಗಿ ಇಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದಂಥ ಡಾಕ್ಟರ್ ಸಂದೇಶ್ ಅವರಿಗೆ ಜೈ ಭೀಮ್ಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಡ್ತಂಥ ಎಲ್ಲ ಬಂಧುಗಳಿಗೂ ಮಾಧ್ಯಮ ಸ್ನೇಹಿತರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಹೆಸರೇ ಬಳಪ್ಪ ಬುದ್ಧಿ ಆಲ್ಕೆ. ಎಲ್ಲ ಮುಖ್ಯಸ್ಥರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತೊಮ್ಮೆ ಮುಖ್ಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇತ್ತೀಚಿನ ದಿನಮಾನಗಳಲ್ಲಿ ಚಲನಚಿತ್ರ ನೋಡುವ ವೈಖರಿ ಯಾವ ರೀತಿಯಾಗಿದೆ ಅಂದರೆ, ನಾನು ಹಲವಾರು ಸರಿ ಈ ಒಂದು ಚಿತ್ರಮಂದಿರಕ್ಕೆ ಬಂದಿರ್ತೀನಿ. ಈಗಿನ ಯುವಕರು ಯಾವ ಥರ ಚಲನಚಿತ್ರಗಳನ್ನು ನೋಡ್ತಾರಪ್ಪ ಅಂತಂದ್ರೆ, ಈ ಪ್ರೀತಿ, ಪ್ರೇಮ, ಪ್ರಣಯ ಈ ಒಂದು ಚಲನಚಿತ್ರವನ್ನು ನೋಡುವ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥ ಯುವಕರ ಒಂದು ವೈಖರಿಯನ್ನು ನೋಡಿದ್ರೆ ತುಂಬ ಬೇಜಾರಕರ ಸಂಗತಿ ಆಗ್ತಾ ಇದೆ. ಈ ದಿ ರೂಲರ್ಸ್ ಅಂತಕ್ಕಂಥ ಚಲನಚಿತ್ರವನ್ನು ನಾನು ಆಲ್ರೆಡಿ ಈಗ ಚಲನಚಿತ್ರವನ್ನು ನೋಡಿದೆ. ಅದರ ಒಂದು ಸಾರಾಂಶವನ್ನು ನೋಡಿದಾಗ ಇತ್ತೀಚಿನ ದಿನಮಾನಗಳಲ್ಲಿ ಮಡಿ ಮೈಲಿಗೆ ಮನೋಭಾವನೆಯನ್ನು ಪ್ರಾಚೀನ ಕಾಲದಲ್ಲಿ ಅದನ್ನು ಮಾಡ್ತಾ ಇದ್ರು. ಆ ಒಂದು ವಿಷಯವನ್ನು ಕೇಂದ್ರವಾಗಿಟ್ಟುಕೊಂಡು ಡಾಕ್ಟರ್ KM ಸಂದೇಶ್ ಅವರು ಈ ಒಂದು ಚಿತ್ರವನ್ನು ಉತ್ತಮವಾದ ಒಂದು ಸಾರಾಂಶದೊಂದಿಗೆ ಇದನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಕೆಲವೊಂದು ಪಾತ್ರಗಳನ್ನು ನಾವು ನೋಡ್ತಾ ಹೋದಾಗ, ಆ ರೂಪ ಅಂತಕ್ಕಂಥ ಯುವತಿಯ ಮೇಲೆ ಆಗ್ತಕ್ಕಂಥ ಒಂದು ಅತ್ಯಾಚಾರವನ್ನು ನಾವು ನೋಡಿದಾಗ, ಆಕೆ ಆಗ್ತಕ್ಕಂಥ ಮೋಸವನ್ನು ನೋಡಿದಾಗ, ಅಲ್ಲಿ ನಾಯಕನಾಗಿರ್ತಕ್ಕಂಥವ್ರ ಒಂದು ಯುವಕ ಅವರ ಮೇಲೆ ಏನಪ್ಪಾ ಅಂತಂದ್ರೆ ಪ್ರೀತಿಯ ಒಂದು ಬಲೆಯನ್ನು ಹೆಣೆದು ಆ ಒಂದು ಕೀಳು ಜಾತಿಯ ಯುವತಿಯನ್ನ ಅವನು ಮೇಲ್ಜಾತಿ ಯುವಕ ಮೋಸವನ್ನ ಮಾಡ್ತಾನೆ. ಈ ಒಂದು ವಿಷಯವನ್ನ ಇಟ್ಕೊಂಡು ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಂವಿಧಾನದ ಶಕ್ತಿಯ ಮುಖಾಂತರ ಯಾವ ರೀತಿಯಾಗಿ ಆ ಯುವತಿಗೆ ನ್ಯಾಯವನ್ನ ದೊರಕಿಸಿಕೊಡ್ತಾರ ಅಂತಕ್ಕಂಥ ಒಂದು ವಿಚಾರವನ್ನ ಸಂದೇಶ್ ಅವರು ಇದರಲ್ಲಿ ಉತ್ತಮವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗಿನ ಜನತೆ ಈ ತರ ಒಂದು ಚಲನಚಿತ್ರಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಆ ಒಂದು ಕಾರಣಕ್ಕೆ ನಾಳೆ ಸಂದೇಶ್ ಅವರು ನಮ್ಮ ರೋಣ ನಗರಕ್ಕೆ ಆಗಮಿಸ್ತಾ ಇರೋದು ನಮ್ಮೆಲ್ಲ ಸುದೈವ ಅಂತ ತಿಳ್ಕೊಳ್ತಾ ಇದ್ವಿ. ಈ ಒಂದು ಚಲನಚಿತ್ರವನ್ನು ಹೆಚ್ಚಿನ ಒಂದು ಜನತೆ ಇದನ್ನ ಪ್ರೋತ್ಸಾಹ ಮಾಡಬೇಕು. ಇದರ ನಿಟ್ಟಿನೊಳಗೆ ನಾವು ನೀವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಸರ್ವರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಒಂದು ದಲಿತ ಮುಖಂಡರು ಹಾಗೂ ಈ ಚಲನಚಿತ್ರ ನಿರ್ಮಾಣದಲ್ಲಿ ನಿರ್ಮಾಪಕರಾಗಿ ಅಶ್ವತ್ಥ ಬಳಿಗೇರವರು ನಿರ್ಮಾಪಕರ ಒಂದು
ಜೊತೆಗೂಡಿ ದ ರೂಲರ್ಸ್ ಎಂಬ ಚಲನಚಿತ್ರವನ್ನು ಆಗಸ್ಟ್ 30ರಂದು ಬಿಡುಗಡೆಯಾಗಿದ್ದು, ಆ ಚಲನಚಿತ್ರದ ಹೀರೋಗಳಾದ ಸಂದೇಶ್ ರವರು ನಾಳೆ ರೋಣ ನಗರಕ್ಕೆ ಬೆಳಗ್ಗೆ 10 ಗಂಟೆಗೆ ಆಗಮಿಸಲಿದ್ದು ಅವರನ್ನು ಬರಮಾಡಿಕೊಳ್ಳಲು ಬರೀ ದಲಿತ ಮುಖಂಡರು ಅಷ್ಟೇ ಅಲ್ಲ, ಅದು ಒಂದು ಸಂವಿಧಾನ ಶಕ್ತಿವಂತ ತೋರಿಸುವಂಥ ಒಂದು ಚಲನಚಿತ್ರವಾಗಿದ್ದು ಎಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕು. ಅದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡುವುದರ ಮೂಲಕ ಅದನ್ನು ಯಶಸ್ವಿಗೊಳಿಸಬೇಕು. ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡುವುದರ ಮೂಲಕ ಅದೊಂದು ಸಂವಿಧಾನ ಶಕ್ತಿ ಅನ್ನೋದ ಅದರ ತೋರಿಸುವ ಮೂಲಕ ಇದೊಂದು ಚಲನಚಿತ್ರ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣದ ಹೀರೋಗಳಾದ ಸಂದೇಶ್ ಅವರು ನಾಳೆ ರೋಣ ನಗರಕ್ಕೆ ಬೆಳಗ್ಗೆ 10 ಗಂಟೆಗೆ ಆಗಮಿಸಲಿದ್ದು, ತಾವೆಲ್ಲರೂ ದಲಿತ ಮುಖಂಡರು ಮತ್ತು ಸಿನಿಮಾ ನೋಡುವಂಥ ಅಭಿಮಾನಿಗಳು ಎಲ್ಲರೂ ಬಂದು ಒಂದು ಸಂದೇಶವನ್ನು ಬರಮಾಡಿಕೊಂಡು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸ್ವಾಗತ ಕೋರುವುದರ ಮೂಲಕ ಅದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಪತ್ರಿಕಾ ಮಿತ್ರರಿಗೂ ಮತ್ತು ವರದಿಗಾರರಿಗೂ ಎಲ್ಲರಿಗೂ ವಂದನೆಗಳು ಹೇಳುತ್ತಾ ನಾನು ಹೇಳ್ಬೋದು. ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಈ ರೂಲರ್ಸ್ ಅಂತಕ್ಕಂಥದ್ದು ನಾಯಕರಾಗಿರ್ತಕ್ಕಂಥವ್ರು ಯಾವ ರೀತಿಯ ಆಡಳಿತವನ್ನು ನಡೆಸಬೇಕು, ಕಾನೂನಿನ ಚೌಕಟ್ಟಿನೊಳಗೆ ಯಾವ್ಯಾವ ರೀತಿಯ ಒಂದು ಕಾರ್ಯವೈಖರಿಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಈ ಒಂದು ಚಲನಚಿತ್ರವನ್ನು ಮಾಡಲಾಗಿದೆ. ಈ ಚಲನಚಿತ್ರದ ಮೇನ್ ಒಂದು ವಿಷಯ ಏನಪ್ಪ ಅಂತಂದ್ರೆ, ಸಂವಿಧಾನದ ಶಕ್ತಿ ಯಾವ ರೀತಿಯಾಗಿದೆ, ಸಂವಿಧಾನದ ಒಂದು ಅಡಿಯೊಳಗೆ ನಾವೆಲ್ಲ ಯಾವ ರೀತಿ ಕೆಲಸಗಳನ್ನು ನಾವು ಪೂರೈಸ್ಕೋಬೇಕು, ಅನ್ಯಾಯ ಆಗಿರ್ತಕ್ಕಂಥ ಜಾಗದೊಳಗೆ ಸಂವಿಧಾನದ ಒಂದು ಚೌಕಟ್ಟಿನೊಳಗೆ ಯಾವ ರೀತಿ ಒಂದು ಅನ್ಯಾಯದ ವಿರುದ್ಧವಾಗಿ ನಾವು ಹೋರಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ಈ ಒಂದು ದಿ ರೂಲರ್ಸ್ ಚಲನಚಿತ್ರ ಕಾರ್ಯವೈಖರಿಯನ್ನು ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ರೂಪಾ ಅಂತಕ್ಕಂಥ ಒಂದು ಪಾತ್ರದ ಮುಖಾಂತರ ಅನ್ಯಾಯಕ್ಕೆ ಒಳಗಾದ ಒಂದು ಮಹಿಳೆ ಯಾವ ರೀತಿಯಾಗಿ ಸಂವಿಧಾನದ ಚೌಕಟ್ಟಿನೊಳಗೆ ನ್ಯಾಯವನ್ನು ದೊರಕಿಸ್ಕೊತಾಳ ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ಈ ಕಥೆ ಸಾಗ್ತಾ ಇದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಚಲನಚಿತ್ರವಾಗಿದೆ. ಜೊತೆಗೆ ಸಂದೇಶದ ಜೊತೆಗೆ ಏನಪ್ಪ ಅಂತಂದ್ರೆ, ಸಂವಿಧಾನದ ವಿಧಿವಿಧಾನಗಳು, ಅದರ ಕಲಮುಗಳು, ಅದರ ನಿಯಮಗಳು, ಅದರ ಒಂದು ಕಾರ್ಯವೈಖರಿ ಯಾವ ರೀತಿಯಾಗಿ ಸಂವಿಧಾನ ಒಂದು ಬೃಹದಾಕಾರದ ಒಂದು ಶಕ್ತಿಯನ್ನು ಒಳಗೊಂಡಿದೆ ಅಂತಕ್ಕಂಥ ಒಂದು ಚಿತ್ರವನ್ನು ಇಲ್ಲಿ ಸುರೇಶ್ ಅವರು ತುಂಬ ತಮ್ಮ ಕಥೆಯ ಮುಖಾಂತರ ಸಮಾಜಕ್ಕೆ ಸಾರಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಚಲನಚಿತ್ರವನ್ನು ಎಲ್ಲ ಒಂದು ಯುವಕರು ಆಗಲಿ ಜನಸಾಮಾನ್ಯರು ಈ ಒಂದು ಚಲನಚಿತ್ರವನ್ನು ವೀಕ್ಷಿಸಬೇಕು ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ನಾಳೆ ನಮ್ಮ ದ ರೂಲರ್ಸ್ ಚಿತ್ರದ ನಾಯಕ ಅಂತ ನಮ್ಮ ಕೋಲಾರದ ಸಂದೇಶ್ ಅವರು ಇದೇ ನಿಮ್ಮ ಶ್ರೀ ರೇಣುಕಾ ಚಿತ್ರಮಂದಿರಕ್ಕೆ ಬೆಳಗ್ಗೆ 10:30ಕ್ಕೆ ಆಗಮಿಸುತ್ತಿದ್ದಾರೆ. ಆದ ಕಾರಣ ಎಲ್ಲ ಸರ್ವ ಜನಾಂಗದ ಎಲ್ಲ ಮಹಿಳೆಯರು, ಯಾಕೆ ಶೋಷಣೆಗೆ ಒಳಪಟ್ಟಂಥ ಎಲ್ಲ ಮಹಿಳೆಯರು ಕಡ್ಡಾಯವಾಗಿ ನೋಡಲೇಬೇಕಾದಂಥ ಚಿತ್ರ ಇದು. ಸೊ ಎಲ್ಲ ಮಹಿಳೆಯರು ಹಾಗೂ ಅವರಿವರೇನಿದೆ ಎಲ್ಲರೂ ಬಂದು ಈ ದ ರೂಲರ್ ಸಿನಿಮಾವನ್ನು ನೋಡಿ ಸಂವಿಧಾನದ ಶಕ್ತಿ ಏನೆಂಬುದನ್ನು ಅರಿತುಕೊಳ್ಳಬೇಕು. ಅದೇ ರೀತಿಯಾಗಿ ಯುವ ಕಲಾವಿದರಾಗಿರುವಂಥ ಶ್ರೀ ಸಂದೇಶ್ ಅಣ್ಣ ಅವರಿಗೆ ಮತ್ತಷ್ಟು ಇಂಥ ಚಿತ್ರಗಳನ್ನು ಮಾಡಲು ಪ್ರೋತ್ಸಾಹ ನೀಡಬೇಕಂತೇಳಿ ನಮ್ಮ ಹತ್ರ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಇದೇ ನಾಳೆ ರವಿವಾರ ದಿನ ಬೆಳಗ್ಗೆ 10:30ಕ್ಕೆ ಸಂದೇಶ್ ಅವರು ತಮ್ಮನ್ನು ಭೇಟಿಯಾಗಲಿದ್ದು ಬರಲಿದ್ದಾರೆ. ಆದ ಕಾರಣ ಎಲ್ಲ ಕಲಾವಿದರು ಬಂದು ಅವರನ್ನು ಹರಿಸಬೇಕಂತೇಳಿ ಕೇಳ್ಕೊಳ್ತೇನೆ.